ಸ್ನೇಹಿತರೆ ನಮಸ್ಕಾರ. ನಾನೊಂದು ದೊಡ್ಡ ರೈಡ್ ಪ್ಲ್ಯಾನ್ ಮಾಡ್ತಾಯಿದ್ದೆ. ಸೊ ಪ್ಲ್ಯಾನ್ ಮಾಡಬೇಕಾದ್ರೆ ಪ್ರಿಪ್ರೇಷನ್ ಮಾಡ್ಕೋಬೇಕಾದ್ರೆ ಬೈಕಲ್ಲಿ ಫ್ಯೂಲ್ ಲೆವೆಲ್ ಚೆಕ್ ಮಾಡೋದಕ್ಕೆ ಫ್ಯೂಲ್ ಗೇಜ್ ಇರುತ್ತೆ ಆ್ಯಂಡ್ ಇದಕ್ಕೆ ಸ್ಪೀಡೋಮೀಟರ್ ಇರುತ್ತೆ. ಬಟ್ ಇನ್ನೊಂದು ಟೈರ್ ಪ್ರೆಷರ್ನ ಮಾನಿಟರ್ ಮಾಡೋದಕ್ಕೆ ಯಾವುದೇ ರೀತಿ ಗೇಜ್ ಇರಲ್ಲ. ಸೊ ಹಾಗಾಗಿ ತುಂಬ ದಿವಸಗಳಿಂದ ನೋಡ್ತಾ ಇದ್ದೆ ಒಂದೊಳ್ಳೆ ಟೈರ್ TPMSನ ತೊಗೊಳ್ಳೋಣ ಅಂತೇಳಿ. ಬಟ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಎಲ್ಲನೂ ಆಲ್ಮೋಸ್ಟ್ 12,000, 13,000, 15,000, 20,000 ತನಕ ಇದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಪ್ಲ್ಯಾನ್ ಡ್ರಾಪ್ಔಟ್ ಮಾಡಿಬಿಟ್ಟಿದ್ದೆ ಆ್ಯಂಡ್ ಈಗ ಒಂದು ದೊಡ್ಡ ರೈಡ್ಗೆ ಹೋಗ್ತಾಯಿದ್ದೀನಿ. ಸೊ ಹಾಗಾಗಿ ನೋಡ್ತಾ ಇದ್ದೆ ಯಾವ್ದಾದ್ರು ಒಂದು ತೊಗೊಳ್ಳೋಣ ಅಂದ್ಕೊಂಡು. ಆ ಟೈಮಲ್ಲಿ ನನಗೆ ಸಿಕ್ಕಿದ್ದೆ ಈ ಒಂದು ಧೂನಿಕಾರ್ಟ್ TPMS ಮೋಟರ್ ಸೈಕಲ್ TPMS. ತುಂಬ ಕನ್ಫ್ಯೂಷನಲ್ಲಿದೆ ಈ ಒಂದು ಪ್ರಾಡಕ್ಟ್ ತೊಗೋಬೇಕಾದ್ರೆ. ತೊಗೊಳ್ಳೋದಾ ಬೇಡವಾ, ಏನಪ್ಪ ಪ್ರೈಸ್ ಇಷ್ಟು ಕಮ್ಮಿ ಪ್ರೈಸ್ಗಿದೆ ಇದು. ಆದರೂ ಒಂದು ಸರಿ ತೊಗೊಂಡು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತೇಳಿ ತೊಗೊಂಡೆ. ಇದು ಯಾಕೆ ತೊಗೊಂಡೆ ಅಂತ ನೀವು ಕೇಳ್ಬೋದು. ಏನಾಗುತ್ತೆ, ಯೂಶ್ವಲಾಗಿ ನಾವು ಲಾಂಗ್ ರೈಡಲ್ಲಿದ್ದಾಗ ಪರ್ ಡೇ ಒಂದು 600, 800, 1000 ಕಿಲೋಮೀಟರ್ಸ್ ನಾವು ಕವರ್ ಮಾಡಬೇಕಾದ್ರೆ ಸನ್ ರೈಸ್ ಆದಂಗೆಲ್ಲ, ಟೆಂಪ್ರೇಚರ್ ಜಾಸ್ತಿ ಆದಂಗೆಲ್ಲ ರೋಡ್ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ರೋಡ್ ಟೆಂಪ್ರೇಚರ್ ಜಾಸ್ತಿ ಆದಂಗೆ ಟೈರ್ ಟೆಂಪ್ರೇಚರೂ ಜಾಸ್ತಿ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ಒಳಗಡೆ ಪ್ರೆಷರ್ ಇನ್ನೂ ಜಾಸ್ತಿ ಆಗುತ್ತೆ. ಆ್ಯಂಡ್ ನೀವು ತುಂಬ ಅಬ್ಸರ್ವ್ ಮಾಡ್ಬೋದು, ಹೈವೇಗಳಲ್ಲಿ ಹೋಗಬೇಕಾದಾಗ ಕಂಟಿನ್ಯೂಸ್ ಆಗಿ ಓಡಿ ಟೈರ್ ಹೀಟ್ ಜಾಸ್ತಿಯಾಗಿ ಟೈರ್ ಬ್ಲಾಸ್ಟ್ ಆಗಿರೋದು ನೋಡಿದ್ದೀರಾ. ಆ್ಯಂಡ್ ಕಂಟಿನ್ಯೂಸ್ ರೈಡಲ್ಲಿದ್ದಾಗ ನಾವು ಟೈರ್ ಪ್ರೆಷರ್ ಮೇಲೆ ಅಷ್ಟು ಕಾನ್ಸಂಟ್ರೇಷನ್ ಮಾಡಲ್ಲ. ಸೊ ಎಲ್ಲೋ ಒಂದು ಕಡೆ ನಮ್ಮ ಹತ್ರ ಒಂದು ಮಾನಿಟ್ರಿಂಗ್ ಸಿಸ್ಟಮ್ ಇದ್ದರೆ ಸೊ ನಮಗೇನಾಗುತ್ತೆ, ಎಲ್ಲೋ ಒಂದು ಕಡೆ ಕಮ್ಮಿ ಆದ್ರೂ ಜಾಸ್ತಿ ಇದ್ದಾಗೂ ಒಂದು ಸ್ವಲ್ಪ ನೋಡ್ಬೋದು. ಆ ಒಂದು ಕಾರಣಕ್ಕೆ ಸರಿ ಈ ರೈಡಲ್ಲಿ ಇದನ್ನು ತೊಗೊಳ್ಳೋಣ ಅಂತೇಳಿ ಈ ಒಂದು TPMS ತೊಗೊಂಡಿದ್ದೀನಿ. ಏನಪ್ಪ ಇದರಲ್ಲಿ ಅಂತ ಸ್ಪೆಷಾಲಿಟಿ ಅಂತೀರಾ? ಫಸ್ಟ್ ಆಫ್ ಆಲ್ ಏನಂದರೆ, ಬೇರೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ TPMS ಕಂಪೇರ್ ಮಾಡಿದ್ರೆ ಇದು ನನಗೆ ಬರೀ 20-25% ಪ್ರೈಸಲ್ಲಿ ಈ ಒಂದು TPMS ಸಿಕ್ತು. ಆ್ಯಂಡ್ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತೀರಾ, ಒಂದು ಟೈರ್ ಪ್ರೆಷರ್ನ ನಾವು ಕಾನ್ಸ್ಟೆಂಟಾಗಿ ಮಾನಿಟರ್ ಮಾಡ್ತಾ ಇರ್ಬೋದು. ಆ್ಯಂಡ್ ಇದರಲ್ಲಿ ಏರ್ ಲೀಕ್ ಅಲಾರಮ್ ಇದೆ, ಲೋ ಪ್ರೆಷರ್ ಅಲಾರಮ್ ಇದೆ, ಹೈ ಪ್ರೆಷರ್ ಅಲಾರಮ್ ಇದೆ, ಹೈ ಟೆಂಪ್ರೇಚರ್ ಅಲಾರಮ್ ಇದೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ಬ್ಯೂಟಿ ಏನಂದರೆ, ಇದನ್ನು ನಾವು ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಹೊರಗಡೆ ಇದ್ದಾಗ ಸೋಲಾರ್ ಚಾರ್ಜಿಂಗ್ ಇದೆ. ಸೊ ಬಿಸಿಲು ಎಷ್ಟಿರುತ್ತೋ ಹಂಗೆ ಈ ಒಂದು ಡಿವೈಸು ಚಾರ್ಜ್ ಆಗ್ತಾ ಇರುತ್ತೆ. ಆ್ಯಂಡ್ ಇದೊಂದು ಆ್ಯಡ್ ಅಡ್ವಾಂಟೇಜು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು IP68 ವಾಟರ್ ಪ್ರೂಫು. ಸೊ ಹಾಗಾಗಿ ಮಳೆ ಬಂದ್ರೂ ಏನು ತಲೆನೋವಿಲ್ಲ. ಇದು ಬಂದರೆ ಇದರೊಳಗಡೆ ಏನಿದೆ ಚೆಕ್ ಮಾಡೋಣ. ಸೊ ಒಂದು ಯೂಸರ್ ಮ್ಯಾನ್ಯುಯಲ್ ಇದೆ, ನೋಡೋಣ. ಟೂಲ್ಸ್ ಕಿಟ್ ಕೊಟ್ಟಿದ್ದಾರೆ. ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಇದೇ ಇದೇ ಡಿವೈಸ್. ಇದು ಚೆನ್ನಾಗಿದೆ, ಲೈಟ್ ವೆಯ್ಟ್ ಇದೆ. ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ಅಂತ ಏನು ಸ್ಟ್ರಾಂಗ್ ಇಲ್ಲ, ಬಟ್ ಡೀಸೆಂಟ್ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದಾರೆ. 2 ಸೆನ್ಸರ್ ಕೊಟ್ಟಿದ್ದಾರೆ. ಒಂದು ಹ್ಯಾಂಡಲ್ ಬಾರ್ ಮೌಂಟ್ ಕೊಟ್ಟಿದ್ದಾರೆ. ಸೊ ಹ್ಯಾಂಡಲ್ ಬಾರ್ ಮೌಂಟ್ ಏನಂದರೆ, ತುಂಬ ರಿವ್ಯೂಸ್ ನೋಡಿದ್ದೀನಿ, ಸ್ವಲ್ಪ ಡೆಲಿಕೇಟ್ ಇದೆ, ಬೇಗ ಹಾಳಾಗತ್ತೆ ಅಂತ ಇತ್ತು. ಸೊ ಇಲ್ಲಿ ಯೂಶ್ವಲಾಗಿ ಅಮೆಝಾನಲ್ಲಿ ಅಥವಾ ಇನ್ನೊಂದು ಕಡೆ ಹ್ಯಾಂಡಲ್ ಬಾರ್ ಮೌಂಟ್ ಚೆನ್ನಾಗಿರೋದು ಸಿಗುತ್ತೆ. ಸೊ ಫ್ಯೂಚರ್ಗೆ ಎಕ್ಸ್ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದರ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೆನ್ಸರ್ದು ಒಂಥರ ಪ್ರೀಮಿಯಮ್ ಫೀಲ್ ಆಗುತ್ತೆ. ನಾನು ತುಂಬ ಚಿಕ್ಕದಿರುತ್ತೆ ಅಂದ್ಕೊಂಡ್ರೆ, ಬಟ್ ಆಲ್ಮೋಸ್ಟ್ 3/4 ಇಂಚ್ ಸೈಜ್ ಇದೆ. ಸೊ ಇದೇ ಡಿವೈಸು. 2 ಕಡೆ ಸೋಲಾರ್ ಪ್ಯಾನಲ್ ಕೊಟ್ಟಿದ್ದಾರೆ, ಮಧ್ಯದಲ್ಲಿ ಡಿಜಿಟಲ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಇಲ್ಲಿ ಸೆಟ್ ಬಟನ್ ಇದೆ, ಹಾಗೆ ಒಂದು ಪ್ಲಸ್ ಬಟನ್ ಇದೆ. ಇಲ್ಲಿ ಮೌಂಟ್ ಇದೆ. ಇದು ಚಾರ್ಜಿಂಗ್ ಪೋರ್ಟು, ಮೈಕ್ರೋ USB. ಸೊ ಈ ಪ್ಲಸ್ ಬಟನ್ನ ಒತ್ತಿಟ್ಕೊಂಡ್ರೆ ಡಿವೈಸ್ ಆನ್ ಆಗುತ್ತೆ. ಈ ಡಿವೈಸಲ್ಲಿ ಇನ್ನೊಂದೇನೆಂದರೆ, ನಾವು ಟೆಂಪ್ರೇಚರ್ನ ಸೆಟ್ ಮಾಡ್ಕೋಬೇಕು. ಈ ಸೆಟ್ ಬಟನ್ನ ಕಂಟಿನ್ಯೂಸ್ ಆಗಿ ಒತ್ತಿಟ್ಕೊಂಡ್ರೆ ಸೊ PSI ಮೋಡ್ ಇದೆ. ಯೂನಿಟ್ಸ್ ಚೇಂಜ್ ಆಗುತ್ತೆ. ಓಕೆ, KPA, PSI, ಆಮೇಲೆ ಸೊ ಇವಾಗ PSI ಇದೆ, ಬಾರ್ಗೆ ಹೋಯ್ತು, ಮತ್ತು PSI ಬಂತು. ತಿರ್ಗಾ ಸೆಟ್ ಒತ್ತಿದ್ರೆ ಟೆಂಪ್ರೇಚರ್ ಕೆಲ್ವಿನಲ್ಲಿದೆ, ಫ್ಯಾರನ್ಹೀಟ್ಗೆ ಹೋಗುತ್ತೆ. ಸೊ ಇದು ಅದಾದಮೇಲೆ
ಫ್ರಂಟ್ದು ಮ್ಯಾಕ್ಸಿಮಮ್ ಟೈರ್ ಪ್ರೆಷರ್ ಎಷ್ಟು. ನಂದು ರಿಯರ್ ಟೈರ್ ಪ್ರೆಷರ್ ಬಂದುಬಿಟ್ಟು 42, ಸೊ ಹಾಗಾಗಿ 43ನ ಮಾಡಿದ್ದೀನಿ. ಸೊ 43 ಆದಾಗ ನನಗೆ ಇದಕ್ಕೆ ಇಂಡಿಕೇಷನ್ ಮಾಡುತ್ತೆ. ಓಕೆ, ನಂದು ರಿಯರ್ ಟೈರ್ ಪ್ರೆಷರ್ ಬಂದುಬಿಟ್ಟು 34, ಸೊ 36. ಸೊ ನಾನು ಇಲ್ಲಿ ಮಿನಿಮಮ್ ಬಂದುಬಿಟ್ಟು 34 ಇಟ್ಕೊಂಡಿದ್ದೀನಿ. ಸೊ 34ಗಿನ್ನ ಕೆಳಗಡೆ ಬಂದರೆ ನನಗೆ ಅಲಾರಮ್ ಮಾಡುತ್ತೆ. ಇದು ಟೆಂಪ್ರೇಚರ್, ಟೈರ್ ಟೆಂಪ್ರೇಚರ್. ಯೂಶ್ವಲಾಗಿ ಜನರಲ್ಲಾಗಿ ಟೈರ್ ಟೆಂಪ್ರೇಚರು 80ಗಿನ್ನ ಕೆಳಗಡೆ ಇರಬೇಕು. ಸೊ ನಾನೀಗ 80 ಸೆಟ್ ಮಾಡಿದ್ದೀನಿ. ಸೊ 80ಗಿನ್ನ ಮೇಲೆ ಹೋದರೆ ನನಗೆ ಇದು ಇಂಡಿಕೇಟ್ ಮಾಡುತ್ತೆ. ಈಗ ಬೈಕ್ ಹತ್ರ ಹೋಗೋಣ, ಟೈರ್ ಇನ್ಫ್ಲೇಟ್ ಮಾಡೋಣ, ಪ್ರೆಷರ್ನ ಮೇಂಟೈನ್ ಮಾಡೋಣ. ಸೊ ಆಮೇಲೆ ನಮಗೆ ಎಷ್ಟು ಪ್ರೆಷರ್ ಇರುತ್ತೆ ಟೈರಲ್ಲಿ ಅಂತ ಗೊತ್ತಾಗುತ್ತೆ. ಸೊ ದಟ್ ಇದನ್ನು ಇನ್ಸ್ಟಾಲ್ ಮಾಡಿದಾಗ ಇದು ಆ್ಯಕ್ಯುರೇಟಾಗಿ ತೋರಿಸುತ್ತೆ. ಅಂದರೆ +or-1 ಯಾವಾಗೂ ಇದ್ದೇ ಇರುತ್ತೆ ವೇರಿಯೇಷನು. ಸೊ ಹಂಗಿದ್ರೆ ಬನ್ನಿರಿ ಆಚೆ ಹೋಗ್ಬಿಟ್ಟು ನೋಡೋಣ. ಇಲ್ಲಿ ಸೋಲಾರ್ದು ಕಾಣಿಸ್ತಾ ಇದೆಯಾ ಇಂಡಿಕೇಷನು, ಸನ್ ಇಂಡಿಕೇಷನು. ಅಂದರೆ ಸೋಲಾರಲ್ಲಿ ಚಾರ್ಜ್ ಆಗ್ತಿದೆ ಅಂತ ಅರ್ಥ. ನೋಡಿ, ಬಿಸಿಲು ಬಂದಿದ ತಕ್ಷಣ ಈ ಇಂಡಿಕೇಷನ್ ಬರುತ್ತೆ. ಓಕೆ, ಸೊ 36 ಇದೆ, ಕಟ್ ಆಫ್ ಆಗಿದೆ. ಸೆನ್ಸರ್ ಹಾಕೋ ಮುಂಚೆ ಇಲ್ಲೊಂದು ನಟ್ ಕೊಟ್ಟಿದ್ದಾರೆ. ಈ ನಟ್ ಹಾಕ್ಕೋಬಿಟ್ಟು ನೋಡಿ, ಯೂಶ್ವಲಾಗಿ ಟೈರ್ ಪ್ರೆಷರ್ ಒಂದು ಡ್ರಾಪ್ ಆಗಿದೆ. ರೀಸನ್ ಏನಂದರೆ ನಾನು 2 ಟೈಮು ಒಂದು ಸರಿ ಇನ್ಫ್ಲೇಟರ್ನ ತೆಗೆದಾಗ ಇನ್ನೊಂದು ಸರಿ 2 ಸರಿ ಸೆನ್ಸರ್ನ ಇನ್ಸ್ಟಾಲ್ ಮಾಡ್ದಲ್ಲ. ಸೊ ಹಾಗಾಗಿ ಒಂದು ಪ್ರೆಷರ್ ಡ್ರಾಪ್ ಆಗಿದೆ. ಸೊ ಆಲ್ಮೋಸ್ಟ್ ಅಕ್ಯುರೇಟ್ ತೋರಿಸ್ತಾ ಇದೆ. ಸೊ ಈಗ ಹಿಂದೆ ಟೈರ್ಗೂ ಹಾಕೋಣ ಬನ್ನಿ. ಫಸ್ಟು ನಟ್ ಹಾಕ್ಬೋಣ. ನೋಡಿ 41 ಬಂತು. ಅದೇನಂದರೆ ತೆಗ್ದು ಹಾಕಿದ ತಕ್ಷಣ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಆಲ್ಮೋಸ್ಟ್ ಅಕ್ಯುರೇಟ್ ಆಗಿದೆ. ಸೆನ್ಸರ್ ಅಲ್ಲಿದೆ, ಡಿವೈಸ್ ಇಲ್ಲಿದೆ. ಸೊ ಆಲ್ಮೋಸ್ಟ್ ಒಂದು 20-25 ಫೀಟಲ್ಲಿ ದೂರದಲ್ಲಿದೆ. ಬಟ್ ಅಂದರೂ ವರ್ಕ್ ಆಗ್ತಾಯಿದೆ. ಐ ಮೀನ್ ಸಿಗ್ನಲ್ ಸ್ಟ್ರೆಂತ್ ತುಂಬಾ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಸಿಕ್ಕಾಪಟ್ಟೆ ಅಕ್ಯುರೇಟ್ ಆಗಿದೆ. ನನಗಂತೂ ಸಿಕ್ಕಾಪಟ್ಟೆ ಡಿವೈಸು ಟ್ರಸ್ಟ್ ವರ್ತಿ ಅಂತ ಅನಿಸಿದೆ. ಸೊ ಈ ಒಂದು ರೋಡ್ ಟ್ರಿಪ್ ಹೋಗಿ ಬಂದಮೇಲೆ ಒಂದು ಲಾಂಗ್ ಟರ್ಮ್, ಐ ಮೀನ್ ಇದರ ಒಂದು ಪ್ರಾಕ್ಟಿಕಾಲಿಟಿ ಹೆಂಗೆ ವರ್ಕ್ ಆಗುತ್ತೆ ಎಲ್ಲ ಡಿಫ್ರೆಂಟ್ ಕ್ಲೈಮೆಟಿಕ್ ಕಂಡೀಷನ್ಸಲ್ಲಿ ಅವಾಗ ಗೊತ್ತಾಗುತ್ತೆ ಇದು ಎಷ್ಟು ಅಂತ. ಆ್ಯಂಡ್ ಇದರ ಒಂದು ಪ್ರೈಸ್ ಬಂದುಬಿಟ್ಟು 2799. ಪ್ರಿಟಿ ಗುಡ್ ಅಂತ ಅನ್ನಿಸ್ತು. ಯಾಕಂದರೆ ಇಂಟರ್ನ್ಯಾಷನಲ್ ಬೇರೆ ಬ್ರ್ಯಾಂಡ್ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 20-25% ಕಮ್ಮಿ ಇದರಲ್ಲಿ ನನಗೆ ಈ ಒಂದು ಡಿವೈಸ್ ಸಿಕ್ಕಿದೆ. ಸೊ ಇದಿಷ್ಟು ಈ ಒಂದು ಮೋಟರ್ಸೈಕಲ್ TPMS ಬಗ್ಗೆ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ. ಸೊ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಇದು ಬೇರೆ ಯಾರಿಗಾದರೂ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂದರೆ ಅಂಥವ್ರಿಗೆ ಶೇರ್ ಮಾಡಿ. ಆ್ಯಂಡ್ ನೀವು ನನ್ನ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದು ಅಥವಾ ಫಸ್ಟ್ ಟೈಮ್ ನೋಡ್ತಾ ಇದ್ದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಎಲ್ಲ ಎಂಡ್ ಮಾಡೋಣ. ಥ್ಯಾಂಕ್ ಯು.